ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನನ್ನ ಕೈಯಲ್ಲಿ ಕೆಂಪು ಕೆಂಪು ಕೈಯಲ್ಲಿ ಎಂಥ ಸೊಪ್ಪು? ಹರಿವೆ ಸೊಪ್ಪು. ಇವತ್ತು ನಾನು ಹರಿವೆ ಸೊಪ್ಪಿದ್ದು ಪಲ್ಯ ಮಾಡಿ ತೋರಿಸ್ತೇನೆ. ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಕೆಂಪು ಹರಿವೆ ಸೊಪ್ಪು ಒಳ್ಳೆಯದಾಗ್ತದೆ. ಸೊ ಫಸ್ಟಿಗೆ ಅದನ್ನು ಬೇರೆ ಎಲ್ಲ ಕಟ್ ಮಾಡಬೇಕು. ಅಂದರೆ ತುಂಬ ಮಣ್ಣಿರ್ತದೆ ಅದರಲ್ಲಿ, ತುಂಬ ಅಂದರೆ ತುಂಬ ಮಣ್ಣು ಇರ್ತದೆ. ಒಳ್ಳೆ ಮಾಡಿ ಕ್ಲೀನ್ ಮಾಡಬೇಕು. ಅದನ್ನು 2-3 ನೀರಲ್ಲಿ ಫಸ್ಟ್ ಕ್ಲೀನ್ ಮಾಡಿ ಕಟ್ ಮಾಡಿ ತೊಳಿಬೇಕು. ಅದಕ್ಕಿಂತ ಮುಂಚೆ ತೊಳೆಯೋದು, ಇಲ್ಲದಿದ್ದರೆ ಅದರದ್ದೆಲ್ಲ ಫುಲ್ ಹೋಗ್ತದೆ. ಕಟ್ ಮಾಡಿ ತೊಳೆಯೋದು ಅದಕ್ಕಿಂತ ಮೊದಲೇ ತೊಳಿಬೇಕು ವೆಜಿಟೇಬಲ್ಸ್. ಅಂದರೆ ಅದು ಇಲ್ಲದ್ರೆ ಮಣ್ಣು ಇರ್ತದಲ್ಲ, ಸೊ ಹಾಗೆ 2-3 ಸರ್ತಿ ನೀರಲ್ಲಿ ತೊಳೆಯಿರಿ. ಕಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಕಟ್ ಮಾಡಿ ಆಯಿತು, ಇನ್ನೂ ಸಹ ಉಂಟು ಕಟ್ ಮಾಡಲಿಕ್ಕೆ. ಸೊ ಸಣ್ಣ ಸಣ್ಣದು ಕಟ್ ಮಾಡಬೇಕು. ನೋಡಿ ಅಂತ ಕೆಂಪು ಕೆಂಪು ಅಂತ. ಮುಂಚೆ ನಾವು ನಮ್ಮ ಊರಲ್ಲಿ ಮಾಡ್ತಿದ್ದೆವು, ಬಲ್ಕುಂಜದಲ್ಲಿ. ಅಲ್ಲಿ ತುಂಬ ಮಾಡ್ತೇವೆ, ಅಂದರೆ ಸೇಲ್ ಮಾಡ್ತಿದ್ದೆವು. ಇದು ನಾನು ನಿನ್ನೆ ಕಿನಿಗೋಳಿ ಮಾರ್ಕೆಟಿಗೆ ಹೋಗಿದ್ದೆ, ಅಲ್ಲಿಂದ ತಂದು. ಸೊ ಅದಕ್ಕೆ ಕರಿಬೇವು, ಬೆಳ್ಳುಳ್ಳಿ, ಕಾಯಿಮೆಣಸು, ನೀರುಳ್ಳಿ. ಈಗ ಒಗ್ಗರಣೆಗೆ ಕೋಕೋನಟ್ ಆಯಿಲ್ ಹಾಕಿ ಎಣ್ಣೆ ಬಿಸಿಯಾಗಿ, ಆನಂತರ ಸಾಸಿವೆ ಹೊಡಿಲಿ ಅದು. ಆನಂತರ ಸ್ವಲ್ಪ ಜೀರಿಗೆ ಹಾಕಿ, ಅದು ಸಹ ಸ್ವಲ್ಪ ಇದಾಗಿ, ಆನಂತರ 4 ಹೆಸರು ಬೆಳ್ಳುಳ್ಳಿ, ಆನಂತರ ಸ್ವಲ್ಪ 1 ತುಂಡು ನೀರುಳ್ಳಿ ಹಾಕಿ, ಮತ್ತು ಕರಿಬೇವು ಸೊಪ್ಪು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಸ್ವಲ್ಪ ಹೊತ್ತು 5 ನಿಮಿಷ ಫ್ರೈ ಮಾಡಿ. ಮತ್ತು 2 ಕಾಯಿಮೆಣಸು ಹಾಕಿ ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡಿ. ಒಳ್ಳೆಯದಾಗ್ತದೆ ಹರಿವೆ ಸೊಪ್ಪು. ನಾನು ತೊಳೆದಿಟ್ಟಿದ್ದೆ ಹರಿವೆ ಸೊಪ್ಪು, ಕಟ್ ಮಾಡಿ ಇಟ್ಟಿದ್ದೆ. ಸೊ ಹಾಕ್ತಿದ್ದೇನೆ. ನೀರು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿ. ಅದರಲ್ಲಿ ನೀರು ಬಿಡ್ತದೆ, ಸ್ವಲ್ಪ ಸಾಕು. ಲಿಡ್ಡನ್ನು ಮುಚ್ಚಿ 5 ನಿಮಿಷ ಬೇಯಲಿ. ಬೆಂದಿತು. ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ನೋಡಿ ಹಾಕಿ ಉಪ್ಪು. ತುಂಬ ಹೊತ್ತು ಬೇಯಿಸ್ಲಿಕ್ಕೆ ಹೋಗಬೇಡಿ, ಅದು ಬೇಗ ಇದಾಗ್ತದೆ. ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕಿ. ತೆಂಗಿನ ತುರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಬರ್ತದೆ. ಸೊ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು. ಗಂಜಿಗೆ ಸಹ ಒಳ್ಳೆಯದಾಗ್ತದೆ. ಬೆಂದಿದೆ ನೋಡಿ ಹೇಗೆ ಬಂದಿದೆ ಅಂತ. ಸ್ವಲ್ಪ ಡ್ರೈ ಆಗಲಿ. ಒಳ್ಳೆ ಬೆಂದಿದೆ. ವಾ, ಸೂಪರ್ ಇದೆ. ಇನ್ನು ನಾನು ಊಟ ಮಾಡೋದು. ಬನ್ನಿ ಫ್ರೆಂಡ್ಸ್ ಊಟಕ್ಕೆ. ಮಧ್ಯಾಹ್ನದ ಬಿಸಿ ಬಿಸಿ ಹರಿವೆ ಸೊಪ್ಪು ಊಟ, ಮತ್ತು ನಿನ್ನೆದ್ದು ಅಲಸಂಡೆ ಮತ್ತು ಬಸಳೆ ಪದಾರ್ಥ ಇತ್ತು. ಮತ್ತು ಇದು ಸಲಾಡ್ ಮಾಡಿದ್ದು. ಸಲಾಡ್ ನನಗೆ ತುಂಬ ಇಷ್ಟ. ಸೊ ಹಾಗೆ ಸಲಾಡ್ ನಾನು ಮಿಸ್ ಮಾಡೋದಿಲ್ಲ. ಹಾಗೆ ಒಳ್ಳೆಯದಾಗ್ತದೆ. ಸೊಪ್ಪು ಸಹ ಒಳ್ಳೆ ಬೆಂದಿದೆ, ಒಳ್ಳೆದಿತ್ತು. ಒಳ್ಳೆ ಊಟ ಇವತ್ತು. ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ ಸೊಪ್ಪಿನ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.